ಅದಕ್ಕಿಷ್ಟೊಂದು ಅವಸರ ಬೇಕೆ ಸಿಂಧುರಾಜ? ಅರ್ಜುನನು ವೀರಶಿಖಮಣಿ, ಅವಶ್ಯವಾಗಿ ಪ್ರತಿಜ್ಞೆಯಂತೆ ನಡೆಯುವೆನು. ನಾನು ಸ್ವಹಸ್ತದಿಂದ ಚಿತೆಯನ್ನು ಉರಿಸುವೆನು. ಪಾರ್ಥ, ಪ್ರಾಣಸಕ, ಈ ಮೃತ್ಯುವಿನ ಸಮ್ಮುಖದಲ್ಲಿ ದ್ವೇಷ ದ್ವಂದ್ವಗಳನ್ನು ತ್ಯಜಿಸಿ ಕೌರವ ವೀರರನ್ನು ಅಭಿನಂದಿಸು. ಈ ಚಿರನೂತನವಾದ ಸುಂದರ ಜಗತ್ತನ್ನೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನ ಪ್ರಸಾರಿತ ಹಸ್ತವು ದೂರದ ದೀಪದಂತೆ ನಿನ್ನ ಭವಿಷ್ಯದ ಹಾದಿಯನ್ನು ಬೆಳಗಲಿ. ಸುಮ್ಮನೆ ನೋಡುವೆ ಏಕೆ ಅರ್ಜುನ? ಬಾಣವನ್ನು ನೋಡು. ಸೈನ್ಯವನ ವಧೆ ಹೊರತು ಈ ದಿನ ಸೂರ್ಯನು ಅಸ್ತನಾಗುವುದಿಲ್ಲ. ಆದರೆ ಎಚ್ಚರವಿರಲಿ, ಸೈನ್ಯವನ ಚಿನ್ನ ಮಸ್ತಕವು ಭೂಮಿಗೆ ಉರುಳಲಾರದು. ಸಂಯಂತ ಪಂಚಕತೀರ್ಥದಲ್ಲಿ ಆತನ ತಂದೆಯಾದ ರುದ್ರಕ್ಷಕನು ಸಂಯಂತ ಪಂಚಕತೀರ್ಥದಲ್ಲಿ ಕುಳಿತಿರುವ ಸೈನ್ಯ ಒಡಿಯಲ್ಲಿ ಬೀಳುವಂತೆ ಇಲ್ಲವೇ ನೀನು ಆತನಾಗುವೆ. ಆಜ್ಞೆ ಮಾಧವ. ಅರ್ಜುನ, ಇದೋ ನಾಗಾಸ್ತ್ರವನ್ನು ಹೂಡುವೆನು. ಕರ್ಣನು ತೊಟ್ಟ ನಾಗಾಸ್ತ್ರವು ಭೂಷಣ ಧೂಮಕೇತುವಿನಂತೆ ಅಂತರಿಕ್ಷವನ್ನು ಭೇದಿಸಿ ತೀವ್ರ ವೇಗದಿಂದ ಮಸ್ತಕದ ಗುರಿ. ಪಾರ್ಥ, ಪ್ರಾಣಸಕ, ಯಾವ ಉಪಾಯದಿಂದ ನಿನ್ನನ್ನೀಗ ನಾನು ರಕ್ಷಿಸಲಿ? ಉಪಾಯ ನಾನಿಂದು ನಿರುಪಾಯನು. ಪೃಥ್ವಿಯ ವಕ್ಷವನ್ನು ಭೇದಿಸಿ ಭೂಗರ್ಭದಲ್ಲಿ ನಿನ್ನ ರಥವನ್ನು ಬಚ್ಚಿಬಿಡು. ಜನಾರ್ದನ, ಧೈರ್ಯವನ್ನು ತಾಳು, ಭಯಗ್ರಸ್ತನಾಗಲು. ವ್ಯರ್ಥವಾಯಿತು. ಮರಣಕ್ಕೆ ಸಿದ್ಧನಾಗು ಕರ್ಣ. ಇದು ಬ್ರಾಹ್ಮಣನ ಶಾಪ. ಬ್ರಾಹ್ಮಣನ ಶಾಪದಿಂದ ಕ್ಷತ್ರಿಯ ತೇಜವು ನಷ್ಟವಾಗುವುದಿಲ್ಲ. ಇದೇನು ಒಮ್ಮಿಂದೊಮ್ಮೆ ರಥದ ಚಕ್ರವೇಕೆ ಭಂಗ ಆಯಿತು? ರಥವು ಭೂಮಿಗಿಳಿಯುತ್ತಿರುವುದು ಆಶ್ಚರ್ಯ.